ಹಾಯ್ ಹಲೋ ನಮಸ್ತೆ ನಮಸ್ಕಾರ. ಇವತ್ತು ಒಂದು ವಿಷಯ ಹೇಳ್ತೀನಿ. ನನಗೆ ಒಬ್ರು ಪರಿಚಿತರು ತುಂಬಾ ದಿನ ಆದ್ಮೇಲೆ ಭೇಟಿ ಆದ್ರು. ಹೇಗಿದ್ರಿ ಸರ್, ಏನ್ ಸಮಾಚಾರ, ಬಹಳ ದಿನ ಆಯ್ತು ಕಂಡೇ ಇಲ್ಲ ಅಂತ ಕೇಳಿದೆ. ಹೌದ್ರಿ, ಹಾಸ್ಪಿಟಲ್ದಲ್ಲಿ ಮಲಗಿದ್ದೆ, ಮಲಗಿ ಎದ್ಬಿಟ್ಟು ಆರಾಮಾಗಿ ಬಂದೆ. ಆದ್ರು ಯಾಕೆ ಸರ್, ಏನಾಯ್ತು, ಹಾಸ್ಪಿಟಲ್ಗೆ ಹೋಗುವಂತದ್ದು ಏನು ಅಂದೆ ನಾನು. ಏನಿಲ್ಲ, ಹೋಗಿದ್ದೆ, ಮಲಗಿದೆ, ಆರಾಮಾಗಿದ್ದೀನಿ. ಅದು ಏನ್ ಸರ್, ಹಾಸ್ಪಿಟಲ್ಗೆ ಹೋದವ್ರು ಎಂದಾದ್ರು ಆರಾಮಾಗಿ ಹುಷಾರಾಗಿರ್ತಾರ ಅಂತ ಕೇಳಿದೆ. ಎಲ್ಲಾ ಟ್ರೀಟ್ಮೆಂಟ್ ಎಲ್ಲ ತಗೋಬೇಕಲ್ವೇ ಅಂದೆ. ಅರೆ ತಗೊಂಡೇರಿ, ಅದ್ರೊಳಗೆ ಏನೋ ಅಂದ್ರು. ಏನಾಗಿತ್ತು ಅಂದೆ. ಸರ್ ಹಾರ್ಟ್ದಲ್ಲಿ ಏನೋ ತೊಂದರೆ ಆಗಿತ್ತು ಅಂದ್ರು, ಅದಕ್ಕೆ ಹೋಗಿ ಅಡ್ಮಿಟ್ ಆಗಿದ್ದೆ ಅಂದ್ರು. ಎಷ್ಟು ಖರ್ಚು ಬಂತು ಸರ್ ಅಂದೆ ನಾನು. ಸಹಜವಾಗಿ ಕೇಳಿದೆ. 8 ಲಕ್ಷ ರೂಪಾಯಿ ಬಂತು. 8 ಲಕ್ಷ ರೂಪಾಯಿನ ಹೇಗ್ ಮ್ಯಾನೇಜ್ ಮಾಡಿದ್ರಿ ಸರ್ ನೀವು ಅಂದೆ ನಾನು. ಏ ಏನ್ ಸರ್ ನೀವು ಈಗ ಕೇಳ್ತಿದ್ದೀರಾ, ನನ್ನ ಹತ್ರ ಅದ್ರದ್ದು ಕವರೇಜ್ ಇದೆ, ಹೆಲ್ತ್ ಕವರೇಜ್ ತಗೊಂಡಿದ್ದೀನಿ, ಹೆಲ್ತ್ ಪಾಲಿಸಿ ಮಾಡಿಸಿದೀನಿ, ಹಿಂಗಾಗಿ ಕಂಪ್ನಿಯವರು ಎಲ್ಲವನ್ನೂ ಕೊಟ್ರು, ನಾನೇನು ಖರ್ಚು ಮಾಡ್ಲಿಲ್ಲ, ನನ್ನ ಸೇವಿಂಗ್ಸ್ ಎಲ್ಲ ಹಾಗೆ ಇದೆ, ಅದಕ್ಕೆ ಖುಷಿಯಾಗಿ ಓಡಾಡ್ತಾ ನಗ್ತಾ ಇದ್ದೀನಿ ಆರಾಮಾಗಿ ಅಂದೆ. ಹೌದಾ, ಅಲ್ಲ ಸರ್, ಹಾಗಿದ್ರೆ ವರ್ಷಕ್ಕೆ ಎಷ್ಟು ಕಟ್ತಿರ್ಬೋದು ನೀವು? ಏನ್ರಿ 30,000 ರೂಪಾಯಿವರೆಗೂ ಬರ್ತಿರ್ಬೋದು ಅಷ್ಟೇ, ಅದ್ ಬಿಟ್ರೆ ಎಂತದಿದೆ ಅದ್ರೊಳಗೆ. ಈ ತರ ಹೆಲ್ತ್ ಪ್ಲಾನ್ ನೀವು ಮಾಡ್ಕೊಳ್ಳಿ ಅಂತ ನನಗೆ ಸಲಹೆ ಕೊಟ್ರು. ಸೊ ನಿಮಗೇನಾದ್ರೂ ಹೆಲ್ತ್ ಪ್ಲಾನೋ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕಾಗಿದ್ರೆ ಕೆಳಗಿನ ನಂಬರ್ಗೆ ಕ್ಲಿಕ್ ಮಾಡಿ ನನ್ನನ್ನು ಸಂಪರ್ಕಿಸಿ. ನನ್ನ ಹೆಸರು ಶ್ರೀಧರ್ ಚಂದ್ರಕೇಸರಿ. ಧನ್ಯವಾದಗಳು.